ಈ ಹೊತ್ತಿನ ಬಿಗ್ ಬ್ರೇಕಿಂಗ್ ನಲ್ಲಿ ಮೊದಲ ಸ್ಟೋರಿ. ಧರ್ಮಸ್ಥಳದಲ್ಲಿ ಧರ್ಮ ಅಧರ್ಮದ ನಡುವಿನ ಯುದ್ಧ, ಸತ್ಯ ಅಸತ್ಯದ ನಡುವಿನ ಕಾಳಗ ನಡೀತಾ ಇದೆ. ಅದರ ಭಾಗವಾಗಿ ಧರ್ಮಸ್ಥಳದಲ್ಲಿ ಹೈ ಡ್ರಾಮಾವೇ ನಡೆದಿದೆ. ಯೂಟ್ಯೂಬರ್ಗಳಿಗೆ ಥಳಿಸಲಾಗಿದೆ. ನೆನ್ನೆ ಇದ್ದಕ್ಕಿದ್ದಂತೆ ಅಲ್ಲಿನ ವಾತಾವರಣ ಉದ್ವಿಗ್ನಗೊಳ್ತು. ಪ್ಯಾನಿಕ್ ಸಿಚುವೇಶನ್ ನಿರ್ಮಾಣ ಆಯಿತು. ಕಾರಣ ಏನು ಅಂತಂದ್ರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿತ್ತು. ಕ್ಷೇತ್ರದ ಬಗ್ಗೆ ಅಪಪ್ರಚಾರದ ವಿರುದ್ಧ ಅಲ್ಲಿನ ಸ್ಥಳೀಯರು, ಧರ್ಮಸ್ಥಳದ ಸ್ಥಳೀಯರು ಸಿಡಿದೇಳ್ತಾರೆ. ಧರ್ಮಸ್ಥಳ ಅನ್ನುವಂತಹ ಕ್ಷೇತ್ರ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನ ಹೇಳ್ತಾ ಇದ್ರು. ನಿನ್ನೆ ರೊಚ್ಚಿಗೆದ್ದು ಧರ್ಮಸ್ಥಳದ ಪ್ರಾಂಗಣದಲ್ಲಿ ಥಳಿಸಲಾಗಿತ್ತು. ಅದಾದ್ಮೇಲೆ ಪೊಲೀಸ್ ಠಾಣೆಯ ಎದುರು ಅಲ್ಲಿನ ಸ್ಥಳೀಯರು ಪ್ರತಿಭಟನೆ ಮಾಡ್ತಾರೆ. ಕ್ಷೇತ್ರಕ್ಕೆ ಯಾಕೆ ಮಸಿ ಬಳಿತಾ ಇದ್ದಾರೆ ಇವರೆಲ್ಲರೂ? ಸ್ಥಳೀಯರು ಹಿಂಗೆ ಆಕ್ರೋಶವನ್ನ ಹೊರಹಾಕಿ ಕಂಪ್ಲೇಂಟ್ ಕೂಡ ಆಗುತ್ತೆ. ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡೋರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಲಾಗುತ್ತೆ. ನಿನ್ನೆ ತಡರಾತ್ರಿಯವರೆಗೂ ಸ್ಟೇಷನ್ನ ಎದುರು ಪ್ರತಿಭಟನೆಯನ್ನ ಮಾಡ್ತಾರೆ ಅಲ್ಲಿನ ಸ್ಥಳೀಯರು. ಕೊನೆಗೂ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮನವೊಲಿಕೆ ಮಾಡಲಾಗಿದೆ. ಆದರೂ ಅಲ್ಲಿನ ಪರಿಸ್ಥಿತಿ ಇದೆಯಲ್ಲ, ನಿಜಕ್ಕೂ ಹೇಳುತ್ತಿರೋದು ಉದ್ವಿಗ್ನವಾದಂತಹ ಪರಿಸ್ಥಿತಿ. ಹೈ ಡ್ರಾಮಾವೇ ನಡೆದೋಯ್ತು. ಎರಡು ಗುಂಪುಗಳ ನಡುವಿನ ಸಂಘರ್ಷ ಆಯಿತು. ಸತ್ಯ ಅಸತ್ಯದ ನಡುವಿನ ಕಾಳಗ ಅಂತ ಹೇಳ್ಬೋದಾ ಇದನ್ನ? ಸೋಷಿಯಲ್ ಮೀಡಿಯಾದಲ್ಲಂತೂ ಕೇಳಂಗೇ ಇಲ್ಲ. ಬೆಂಕಿ ಹತ್ಕೊಂಡು ಉರಿತಾ ಇದೆ. ಎರಡೂ ಕಡೆಯ ವಾದ ಪ್ರತಿವಾದಗಳಾಗ್ತಾ ಇದ್ದಾವೆ. ಆಸ್ ಅ ಸ್ಟ್ರೈಟ್ ಹೇಳೋದಾದ್ರೆ ಜನರಿಗೆ ಏನು ಬೇಕೋ ಅದೇ ಕೇಳಬೇಕು ಅಂತ ಅವರು. ಆದರೆ ಧರ್ಮಸ್ಥಳದ ಪರಿಸ್ಥಿತಿ ಹಂಗಿಲ್ಲ. ಒಂದ್ಸಲ ಗಮನಿಸಬೇಕು ಅದನ್ನ. ಅಲ್ಲಿನ ಸ್ಥಳೀಯರ ಪ್ರತಿಭಟನೆ ನೋಡಿ, ಜೊತೆಗೆ ಆದಂತಹ ಉದ್ವಿಗ್ನ ಪರಿಸ್ಥಿತಿ ನೋಡಿ. ಎಲ್ಲಿಂದಲೋ ಬಂದು ಯಾರೋ ಬೇರೆ ವ್ಯಕ್ತಿ ಬಂದು, ಬೇರೆ ಊರಿನವ್ರು ಬಂದು ಆ ಊರಿನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರೆ ನೋಡ್ಕೊಂಡು ಸಹಿಸ್ತಾರ ಅಲ್ಲಿನ ಸ್ಥಳೀಯರು? ಬಿಟ್ಟಿಲ್ಲ. ಧರ್ಮಸ್ಥಳದಲ್ಲಿ ತಿಮ್ರೋಡಿ ಅಂಡ್ ಗ್ಯಾಂಗ್ನಿಂದ ಹಲ್ಲೆ ಆಯಿತು. ಖಾಸಗಿ ಸುದ್ದಿ ವಾಹಿನಿಯ ವರದಿಗಾರ ಮತ್ತು ಅಲ್ಲಿನ ಕ್ಯಾಮ್ರಾಮ್ಯಾನ್ ಮೇಲೆ ಗೂಂಡಾಗಿರಿಯನ್ನ ಮಾಡಲಾಗುತ್ತೆ. ಇಬ್ಬರ ಮೇಲೂ ತಿಮ್ರೋಡಿ ಅಂಡ್ ಗ್ಯಾಂಗ್ ಹಲ್ಲೆ ಮಾಡ್ತಾರೆ. ಅದಕ್ಕೆ FIR ಕೂಡ ಆಗಿದೆ. ಅದರಲ್ಲಿ A1 ತಿಮ್ರೋಡಿ, ಮಟನರವರ್, ಟಿ ಜಯಂತ್, ಸಮೀರ್ ವಿರುದ್ಧ FIR ದಾಖಲಾಗಿದೆ. ಪ್ಲಸ್ ಅದರ್ಸ್. ಖಾಸಗಿ ವಾಹಿನಿ ವರದಿಗಾರನ ದೂರಿನ ಮೇರೆಗೆ FIR ದಾಖಲಾಗಿದೆ. BNS 115, 189, 191, 351, 352 ಮತ್ತು 190 ಈ ಸೆಕ್ಷನ್ನ ಅಡಿಯಲ್ಲಿ FIR ಅನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಪೊಲೀಸರು FIR ದಾಖಲು ಮಾಡಿಕೊಂಡಿದ್ದಾರೆ. ಈಗ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ನಿನ್ನೆಯ ವಿಡಿಯೋ ನೋಡ್ತಾ ಇದ್ದೀರಿ. ನಿನ್ನೆ ಆದಂತಹ ಉದ್ವಿಗ್ನ ಪರಿಸ್ಥಿತಿ ಧರ್ಮಸ್ಥಳದ ಪ್ರಾಂಗಣದಲ್ಲಿ. ಜೊತೆಗೆ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿ ಅಲ್ಲಿನ ಸ್ಥಳೀಯರು ಪ್ರತಿಭಟನೆಗೆ ಕೂರ್ತಾರೆ. ನ್ಯಾಯಕ್ಕಾಗಿ ಆಗ್ರಹಿಸಲಾಗುತ್ತೆ. ಇಷ್ಟು ದಿನ ಯಾವುದೋ ಒಂದು ಪ್ರಕರಣಕ್ಕಾಗೋ ಅಥವಾ ಇನ್ಯಾವುದಕ್ಕೋ ಜಸ್ಟಿಸನ್ನು ಕೇಳ್ತಾ ಇದ್ವಿ. ಜಸ್ಟಿಸನ್ನು ಕೇಳ್ತಾ ಇದ್ರು ಜನ ಕೂಡ. ಆದರೆ ಈಗ ಜಸ್ಟಿಸ್ ಫಾರ್ ಧರ್ಮಸ್ಥಳ ಅನ್ನುವಂತಹ ಪರಿಸ್ಥಿತಿ ಉದ್ಭವವಾಗಿರೋದು ನಿಜಕ್ಕೂ ಬೇಸರದ ಸಂಗತಿ. ಎರಡೂ ಕಡೆಯ ವಿಡಿಯೋ ಗಮನಿಸ್ತಾ ಇದ್ರೆ, ಒಂದು ಕಡೆ ನಿನ್ನೆ ಆದಂತಹ ಉದ್ವಿಗ್ನ ಪರಿಸ್ಥಿತಿ, ಈಗ ಮತ್ತೊಂದು ಕಡೆ ನೋಡ್ತಾ ಇರೋದು ಲೈವ್ ಧರ್ಮಸ್ಥಳದ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿದೆ. ತುಕಡಿಗಳನ್ನು ನೇಮಕ ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆ ನಿಷೇಧಾಜ್ಞೆ ಏನಾದರೂ ಜಾರಿ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಯಾಕಂದ್ರೆ ಉದ್ವಿಗ್ನ ಪರಿಸ್ಥಿತಿ ಇನ್ನ ಹಂಗೆ ಇದೆ. ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ. ನಿನ್ನೆ 2 ಗಾಡಿನ ಡ್ಯಾಮೇಜ್ ಮಾಡಿದ್ದಾರೆ. ಇಬ್ಬರಿಗೆ ಹೊಡೆದಿದ್ದಾರೆ. ಇಬ್ಬರೂ ಮಾಧ್ಯಮದವರೇ. ಮಾಧ್ಯಮದ ರಿಪೋರ್ಟರ್ ಮತ್ತು ಕ್ಯಾಮ್ರಾಮ್ಯಾನ್ ಮೇಲೆ ಹಲ್ಲೆ ಆಗಿದೆ. ಯಾವ ಹಂತಕ್ಕೆ ಹೋಗ್ತಾ ಇದೆ ಈ ಧರ್ಮ ಯುದ್ಧ ಅಂತ? ನಿಮ್ಮ ಆರೋಪಗಳಿದ್ರೆ, ನಿಮ್ಮ ಕಂಪ್ಲೇಂಟ್ಸ್ಗಳಿದ್ರೆ ತನಿಖೆ ಮಾಡ್ತಾ ಇದ್ದಾರಲ್ವಾ? ಹೋಗಿ ನಿಮ್ಮ ಬಳಿ ಸಾಕ್ಷಿ ಇದ್ರೆ ಕೊಡಿ. ಬರೀ ಬಾಯಿ ಮಾತಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಸಾಕ್ಷಿ ಇದೆ, ಸಾಕ್ಷಿ ಇದೆ, ಸಾಕ್ಷಿ ಇದೆ ಅಂತಂತಂದ್ರೆ ಏನು ಬಂತು? ನಿನ್ನೆ ಗಲಾಟೆ ಆದಮೇಲೆ ಧರ್ಮಸ್ಥಳದಲ್ಲಿ ನಿಜಕ್ಕೂ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 2 ಪೊಲೀಸ್ ವಾಹನಗಳನ್ನ ಪೊಲೀಸರು ನಿಯೋಜನೆ ಮಾಡಿದ್ದಾರೆ. ನಿನ್ನೆ ಆದಂತಹ ಗಲಾಟೆಯಾದ ಬಳಿಕ ಸ್ಥಳದಲ್ಲಿ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಇವತ್ತು ಮುಂದುವರಿಬಾರದು. FIR ದಾಖಲಾಗಿದೆ. ತನಿಖೆ ಕೈಗೊಳ್ಳಲಾಗಿದೆ. ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಲಾಗಿದೆ. ಆದರೂ ಕೂಡ ನಿನ್ನೆ ಸಂಜೆ ಆದಂತಹ ಕೇಸ್ ಇದು. ಸೊ ಹಾಗಾಗಿ ಇವತ್ತು ಪರಿಸ್ಥಿತಿ ಹದಗೆಡಬಾರದು ಅನ್ನೋ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ
2 ಪೊಲೀಸ್ ವ್ಯಾನ್ ಇದೆ, ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಧರ್ಮಸ್ಥಳದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ನ ಮುಂಭಾಗದಿಂದ ಲೈವ್ನಲ್ಲಿದ್ದಾರೆ. ಶಶಿಧರ್, ನಾನು ಹೇಳ್ತಾ ಇದ್ದೆ ಆಗಲೇ, ಧರ್ಮ ಅಧರ್ಮದ ನಡುವಿನ ಯುದ್ಧ, ಸತ್ಯ ಅಸತ್ಯದ ನಡುವಿನ ಕಾಳಗ ನಿನ್ನೆ ಮತ್ತೊಂದು ಹಂತಕ್ಕೋಯ್ತು. ನಾನು ಇನ್ನೊಂದು ಹೇಳ್ತಾ ಇದ್ದೆ, ಯಾವುದೇ ಪ್ರಕರಣ ಆಗಲಿ ಇನ್ನೊಂದೇನೋ ಆಗಲಿ ನ್ಯಾಯ ಕೇಳಬೇಕು ಅಂತಂದರೆ ಆ ವ್ಯಕ್ತಿ ಮೇಲೋ ಆ ಕೇಸ್ ಮೇಲೋ ಜಸ್ಟಿಸ್ ಫಾರ್ ಅಂತ ಹೇಳ್ತೀವಿ. ಆದರೆ ಇವತ್ತು ಧರ್ಮಸ್ಥಳಕ್ಕೆ ಬಂದಿರುವಂಥ ಕಂಟಕ ಹೇಳ್ಬೋದಾ ನಾವು ಜಸ್ಟಿಸ್ ಫಾರ್ ಧರ್ಮಸ್ಥಳ ಅಂತ? ಖಂಡಿತ ಶರತ್, ಇವತ್ತು ಯಾವುದೇ ಹೋರಾಟಗಳನ್ನು ಮಾಡಬೇಕಾದ್ರೂ ಕೂಡ ನ್ಯಾಯಯುತವಾಗಿ ಹೋರಾಟವನ್ನು ಕೂಡ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಬೇಡಿಕೆಗಳನ್ನು ಕೂಡ ಇಟ್ಟಿರ್ತಾರೆ. ಹಾಗಾಗಿ ನ್ಯಾಯಕ್ಕಾದಂತ ಬದಲಾಗಿದೆ. ಇದೇ ಕಾರಣಕ್ಕಾಗಿ ಧರ್ಮಸ್ಥಳದಲ್ಲಿ ಈಗ ಸದ್ಯಕ್ಕೆ ಧರ್ಮ ಮತ್ತೆ ಅಧರ್ಮದ ನಡುವೆ ನಡೆಯುತ್ತಿರುವಂತಹ ದೊಡ್ಡ ಯುದ್ಧ ಇದಾಗಿದೆ. ಈ ಯುದ್ಧದಲ್ಲಿ ಧರ್ಮ ಯಾರು, ಅದೇ ಧರ್ಮರಾಯ ಯಾರು, ಅದೇ ರೀತಿಯಲ್ಲಿ ಕೂಡ ಶಕುನಿ ಯಾರು ಅಂತ ಹೇಳ್ಬಿಟ್ಟು ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕಾಗಿದೆ. ಯಾಕಂತಂದ್ರೆ ಧರ್ಮಸ್ಥಳ ಅಂದ್ರೆ ಸಾಕು, ನೂರಾರು ವರ್ಷಗಳ ಇತಿಹಾಸ ಇದೆ, ಧಾರ್ಮಿಕ ಮನೋಭಾವನೆಗಳಿದೆ, ಅದೇ ರೀತಿಯಲ್ಲಿ ಕೂಡ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ, ಅದೇ ರೀತಿಯಲ್ಲಿ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಇದ್ದಾರೆ. ಆ ಒಂದು ಕ್ಷೇತ್ರ ಪುಣ್ಯ ಕ್ಷೇತ್ರಕ್ಕೆ ಮಸಿ ಬಳಿಯುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಕೂಡ ಕೊಲೆ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಆರೋಪಗಳು ಕೂಡ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನು ಸರ್ಕಾರ ಕೂಡ ರಚನೆ ದಿಕ್ಕನ್ನು ತಪ್ಪಿಸುವಂತ ಕೆಲಸವನ್ನು ಕೂಡ ಕೆಲವೊಂದಷ್ಟು ಜನ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ರೆ, ಈ ಒಂದು ಸಂಬಂಧಪಟ್ಟಂತೆ ನಿನ್ನೆ ನಡೆದಂತ ಘಟನೆ ಏನಿತ್ತು ಸಾಕಷ್ಟು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಯಾಕಂದ್ರೆ ಧರ್ಮಸ್ಥಳದ ವಿರುದ್ಧ, ಅದೇ ರೀತಿ ಕೂಡ ಧರ್ಮಾಧಿಕಾರಿಗಳ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡೋದು ಮತ್ತೆ ಕೀಳಾಗಿ ಮಾತಾಡೋದು, ಅದ್ರ ಜೊತೆ ಧರ್ಮಸ್ಥಳಕ್ಕೆ ಒಂದ್ ರೀತಿಯ ಕೆಟ್ಟ ಹೆಸರು ಬರುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳ್ಬಿಟ್ಟು. ಹೀಗಾಗಿ ಕೆಲವೊಂದಷ್ಟು ಯೂಟ್ಯೂಬರ್ಗಳು ಯಾರೆಲ್ಲ ಧರ್ಮಸ್ಥಳ ಮತ್ತೆ ಅದೇ ರೀತಿ ಕೂಡ ಸೌಜನ್ಯ ಸೇರ್ಕೊಂಡು ಒಂದಷ್ಟು ಜನ ಧರ್ಮಾಧಿಕಾರಿಗಳನ್ನ ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಅಭಿಮಾನಿಗಳು ಅದೇ ರೀತಿಯಲ್ಲಿ ಕೂಡ ಅಲ್ಲಿರುವಂತಹ ಭಕ್ತರು ಅವರ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪ್ರಕ್ಷುಬ್ಧ ವಾತಾವರಣ ಕೂಡ ನಿರ್ಮಾಣ ಆಯಿತು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಏನು ಧರ್ಮಸ್ಥಳದ ಪೊಲೀಸ್ ಠಾಣೆ ಮುಂದೆ ಕೂಡ ಸಾಕಷ್ಟು ಹೈಡ್ರಾಮಾ ಆಗಿತ್ತು, ಸಾಕಷ್ಟು ಪ್ರತಿಭಟನೆ ಕೂಡ ಆಗಿತ್ತು. ರಾತ್ರಿ 11 ಗಂಟೆವರೆಗೂ ಕೂಡ ಕೆಲವೊಂದಷ್ಟು ಜನ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಪರ ಮತ್ತೆ ವಿರೋಧದ ನಡುವೆ ಕೂಡ ಸಾಕಷ್ಟು ಪ್ರತಿಭಟನೆ ಕೂಡ ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡಿದಂತವ್ರ ಮೇಲೆ ಕೂಡ FIR ದಾಖಲಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ. ಅದೇ ರೀತಿಯಲ್ಲಿ ಕೂಡ ಒಬ್ಬ ಖಾಸಗಿ ವಾಹನದ ಏನು ವರದಿಗಾರ ಕೂಡ ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಆ ವರದಿಗಾಗಿ ಏನು ಅಲ್ಲಿ ಹೋಗಿ ಸ್ಥಳಕ್ಕೆ ಹೋದಾಗ ಆ ಒಂದು ವರದಿಗಾರರ ಮೇಲೆ ಕೂಡ ಹಲ್ಲೆಯನ್ನ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಮತ್ತೆ ಅದೇ ಕೂಡ ಬೆಳ್ತಂಗಡಿ ಎರಡು ಕಡೆ ಕೂಡ ಬೆಳ್ತಂಗಡಿ ಎರಡು ಕಡೆ ಕೂಡ ಪ್ರಕರಣ ದಾಖಲಾಗಿರೋದ್ರಿಂದ ಎರಡು ಕಡೆ ಕೂಡ FIR ಆಗಿದೆ. ಈಗ ಸದ್ಯಕ್ಕೆ 10 ಗಂಟೆಯ ನಂತರ ಯಾರು ಹಲ್ಲೆ ಮಾಡಿದ್ರು ಅವರನ್ನು ಕೂಡ ವಶಕ್ಕೆ ಪಡೆದು ಸ್ಪಾಟ್ ಮಾರ್ಜರನ್ನು ಕೂಡ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ 10 ಗಂಟೆಯ ನಂತರ ಪಟ್ಟಂತೆ ಸಭೆ ಪೊಲೀಸ್ ಠಾಣೆಗೆ ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯಂತ ಅಹಿತಕರ ಘಟನೆ ನಡೀಬಾರ್ದಂತೆ ಅವರು ಕೂಡ ಜಿಲ್ಲಾ SP ಕೂಡ ನಿನ್ನೆ 144 ಸೆಕ್ಷನ್ ಅನ್ನು ಕೂಡ ಜಾರಿಗೊಳಿಸ್ತಾ ಇದ್ರು. ಹೀಗಾಗಿ ಪೊಲೀಸ್ ಠಾಣೆ ಮುಂದೆ ಯಾರು ಕೂಡ ಜಮಾವಣೆ ಮಾಡುವಂತಿಲ್ಲ, ಮತ್ತೆ ಯಾವುದೇ ರೀತಿಯಲ್ಲಿ ಕೂಡ ಪ್ರತಿಭಟನೆ ಮಾಡುವಂತಿಲ್ಲ, ಯಾರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರುವಂತಿಲ್ಲ ಅಂತ ಹೇಳ್ಬಿಟ್ಟು 144 ಸೆಕ್ಷನ್ ಇರೋದ್ರಿಂದ ಪೊಲೀಸ್ ಠಾಣೆ ಸುತ್ತಮುತ್ತಲೂ ಕೂಡ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗಿದೆ. ಮತ್ತೆ ಏನು ಹಲ್ಲೆ ಒಳಗಾಗಿದ್ದಂತವ್ರನ್ನು ಕೂಡ ಈಗ ಸ್ಪಾಟ್ ಮಾರ್ಜರನ್ನ ಮಾಡಿ ಅವರ ಹೇಳಿಕೆಯನ್ನ ಪಡೆಯುವಂತ ಕೆಲಸವನ್ನು ಕೂಡ ಪೊಲೀಸರು ಕೂಡ ಮಾಡಲಿದ್ದಾರೆ. ಇದಾದ ನಂತರ ಏನ್ ಇಷ್ಟೆಲ್ಲ ಸಂಘರ್ಷಕ್ಕೆ ಕಾರಣ ಆಗ್ತಿದ್ದಂತೆ ಏನು 13 ಏನು ಭೀಮಾ ತೋರಿಸಿದಂತ 13 ಏನ್ ಸ್ಥಳಗಳಿದ್ವೋ ಆ ಒಂದು ಸ್ಥಳದಲ್ಲಿ 13ನೇ ಸ್ಪಾಟ್ ಮಾರ್ಜರನ್ನ ನಿನ್ನೆ ಅವರು ಕೂಡ ನಿನ್ನೆ ತನಿಖೆಯನ್ನು ಕೂಡ ಮಾಡ್ಬೇಕಾಯ್ತು. ಅಲ್ಲಿ ಕೂಡ ಏನು ಶೋಧ ಕಾರ್ಯವನ್ನು ಕೂಡ ಮಾಡ್ಬೇಕಾಯ್ತು. ಯಾವಾಗ ಈ ಸಂಘರ್ಷಕ್ಕೆ ಎಡೆ ಮಾಡಲಾಯಿತು 13ನೇ ಪಾಯಿಂಟ್ ಅನ್ನ ಈಗ ಶೋಧ ಕಾರ್ಯವನ್ನ ಸ್ಥಗಿತಗೊಳಿಸಿ ಇವತ್ತು ಪೊಲೀಸರು ಕೂಡ SIT ತಂಡ ಏನು ಬೆಳ್ತಂಗಡಿಯಲ್ಲಿ ಉನ್ನತ ಮಟ್ಟದ ಒಂದು ಸಭೆಯನ್ನ ನಡೆಸಿ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದ ನಂತರ ಯಾವಾಗ 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಇವತ್ತು ಕೂಡ ನಿರ್ಧಾರವನ್ನು ಕೂಡ ಮಾಡ್ತಾರೆ. ಅದ್ರ ಜೊತೆ 13ನೇ ಪಾಯಿಂಟ್ ಏನಿದೆ ಅದು ಸಾಕಷ್ಟು ಡೇಂಜರ್ ಪ್ಲೇಸ್ ಅಲ್ಲಿ ಅಂದ್ರೆ ನೇತ್ರಾವತಿ ದಡದಲ್ಲೇ ಇರೋದ್ರಿಂದ ಆ ಒಂದು ದಡದಲ್ಲಿ ಯಾರಾದ್ರೂ ಶೋಧ ಕಾರ್ಯವನ್ನ ನಡೆಸಿದ್ರೆ ನೇತ್ರಾವತಿ ನದಿ ಕೂಡ ಡ್ಯಾಮೇಜ್ ಆಗುತ್ತೆ, ಅಲ್ಲಿ ಅಕ್ಕಪಕ್ಕದ ಮನೆಗಳು ಕೂಡ ಹಾನಿ ಆಗುತ್ತೆ.
ಆಗುತ್ತೆ, ಮತ್ತೆ ಬೇರೆ ಊರಿಗೆ ಹೋಗುವಂತ ರಸ್ತೆ ಕೂಡ ಸಂಪರ್ಕ ಕೂಡ ಕಡಿತ ಆಗುತ್ತೆ. ಹೀಗಾಗಿ ಅಲ್ಲಿ ಸ್ಥಳೀಯರು ಕೂಡ ಅದಕ್ಕೆ ವಿರೋಧವಿದ್ದಾರೆ. ಹೀಗಾಗಿ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಈಗಾಗಲೇ ಸದ್ಯಕ್ಕೆ ಸಂಘರ್ಷ ಕೂಡ ನಡೀತದೆ, ಆ ಸಂಘರ್ಷಕ್ಕೆ ಯಾವ ರೀತಿಯಾಗಿ ಬ್ರೇಕ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಕೂಡ SIT ತಂಡ ಈಗ ಸಭೆಯನ್ನು ಕೂಡ 11 ಗಂಟೆಗೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ತೆಗೆದುಕೊಳ್ತಾರೆ, ಮತ್ತೆ ಏಕಾಏಕಿಯಾಗಿ ಏನು ಒಂದ್ ಕಡೆ SITಯ ದಿಕ್ಕನ್ನ ತಪ್ಪಿಸೋದು, ಅದ್ರ ಜೊತೆ ಸಂಘರ್ಷಕ್ಕೆ ಎಡೆ ಮಾಡ್ಕೊಡೋದು, ಮತ್ತೆ ಆ ಧರ್ಮಸ್ಥಳದ ವಿರುದ್ಧ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡೋದು, ಕೆಟ್ಟ ಹೆಸರು ತರೋದು, ಇದಕ್ಕೆಲ್ಲ ಯಾವ ರೀತಿಯಾಗಿ ಕಡಿವಾಣ ಹಾಕ್ಬೇಕು, ಮತ್ತೆ ಅಲ್ಲಿನ ಸ್ಥಳೀಯರನ್ನ ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ತನಿಖೆಯನ್ನ ಯಾವ ರೀತಿಯಾಗಿ ನಡೆಸಬೇಕು, ಸಾಕ್ಷಿಗಳನ್ನ ಯಾವ ರೀತಿಯಾಗಿ ಸಂಗ್ರಹಣೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಸಭೆಯನ್ನು ಕೂಡ ಕರೆದಿದ್ದಾರೆ. ಸದ್ಯಕ್ಕೆ 11 ಗಂಟೆ ನಂತರ 13ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾರಾ, ಇಲ್ಲ ಅಂತಂದ್ರೆ ಸಭೆ ನಡೆಸಿ ಮುಂದೊಂದು ದಿನ ಏನಾದ್ರು ಶೋಧ ಕಾರ್ಯವನ್ನ ನಡೆಸ್ತಾರಾ, ಇಲ್ಲ ಇವತ್ತು ಏನ್ ನೆನ್ನೆ ನಡೆದಿರುವಂತ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಶಾಂತಿ ಸಭೆಯನ್ನಾದ್ರೂ ಕರೀತಾರ ಅಂತ ಹೇಳ್ಬಿಟ್ಟು ಸಾಕಷ್ಟು ಕುತೂಹಲ ಕೇಳಿದೆ. ಒಟ್ಟಲ್ಲಿ ಧರ್ಮಸ್ಥಳ ಎಲ್ಲ ಒಂದ್ ಕಡೆ ಇವತ್ತು ದಗದಗ ಉರಿಯುವಂತ ಪ್ರಯತ್ನಕ್ಕೆ ನಿನ್ನೆ ಕೂಡ ಕೆಲವೊಂದಷ್ಟು ಜನ ಕಿಡಿಗೇರಿಗಳು ಕೂಡ ಪ್ರಯತ್ನ ಕೂಡ ಪಟ್ಟಿದ್ರು. ಮತ್ತೆ ಒಂದು ಕಡೆ ಮಹೇಶ್ ಮುರೋಡಿ ಅದೇ ರೀತಿ ಕೂಡ ಮಟ್ಟಣ್ಣನವರು ಅವರು ನಿರಂತರವಾಗಿ ಸುಮಾರು 2-3 ವರ್ಷಗಳಿಂದಲೂ ಕೂಡ ಸೌಜನ್ಯ ಹೆಸರಲ್ಲಿ ಹೋರಾಟವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಯಾರೆಲ್ಲ ಖಾಸಗಿ ವಾಹನದ ಆ ಖಾಸಗಿ ವಾಹನದ ವರದಿಗಾರರು ಏನು ವರದಿ ಮಾಡಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಅವ್ರ ಮೇಲೆ ಕೂಡ ಹಲ್ಲೆಯನ್ನು ಕೂಡ ಮಾಡಿದ್ರು. ಅವ್ರ ಮೇಲೆ ಕೂಡ ಈಗ FIR ಆಗಿರೋದ್ರಿಂದ ಅವರನ್ನು ಕೂಡ ವಿಚಾರಣೆಗೆ ಕೂಡ ಕರೀತಾರೆ. ಮತ್ತೆ ಘಟನೆ ನಡೆದಂತ ಸ್ಥಳದಲ್ಲೂ ಕೂಡ ಅವರನ್ನು ಕೂಡ ಸ್ಪಾಟ್ ಮಾರ್ಜರನ್ನು ಕೂಡ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಮಟ್ಟಣ್ಣ ಕಡೆಯವರಾಗಿರ್ಬೋದು, ಅದೇ ರೀತಿ ಕೂಡ ಅವರ ಕಡೆಯವರಾಗಿರ್ಬೋದು, ಒಂದಷ್ಟು ಜನ ಸೇರುವಂತ ಸಾಧ್ಯತೆ ಕೂಡ ಇದೆ. ಇದೇ ಕಾರಣಕ್ಕಾಗಿ ಪೊಲೀಸರು ಕೂಡ ಯಾವ ರೀತಿಯಾಗಿ ಇದನ್ನ ಹ್ಯಾಂಡಲ್ ಮಾಡಬೇಕು, ಯಾಕಂದ್ರೆ ಅತ್ಯಂತ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಇಡೀ ದೇಶದಲ್ಲಿ ಇದೇ ಮೊದಲೇ ಬಾರಿಗೆ ಈ ರೀತಿಯಂತ ಪ್ರಕರಣ ಸರ್ಕಾರಕ್ಕೆ ಬಂದಿರೋದು. ಎಲ್ಲೂ ಕೂಡ ತಲೆಬುರುಡೆ ವಿಚಾರ ಇದುವರೆಗೂ ಕೂಡ ಎಲ್ಲೂ ಕೂಡ ಬಂದಿಲ್ಲ. ಯಾಕಂದ್ರೆ ಊತಿಟ್ಟಂತ ಶವಗಳು ಏನಾದ್ರೂ ಕೊಲೆ ಆಗಿದೆ ಅಂತ ಏನಾದ್ರೂ ಯಾವ್ದಾದ್ರು ದೂರ ಬಂದಾಗ ಮಾತ್ರ ಊತಿಟ್ಟಂತ ಶವಗಳನ್ನು ತೆಗೆಯುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಅದು ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಮತ್ತೆ AC 3 ಜನ ಅನುಮತಿ ಕೊಟ್ಟ ನಂತರ ಶವಗಳನ್ನ ಊತಿರ್ಬೇಕು. ಆದ್ರೆ ಈಗ ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ಮುಸುಕುದಾರಿ ಬಂದು ದೂರನ್ನ ಕೊಟ್ಟ ನಂತರ ಎಲ್ಲದರಲ್ಲಿ ಒಂದು ಶೋಧ ಕಾರ್ಯಾಚರಣೆ ನಡೆಸ್ತಾ ಇರೋದು. ಅಲ್ಲಿ ಒಂದಷ್ಟು ಜನ ಹೇಳ್ತಾರೆ ಅಲ್ಲಿ ಒಂದು 10 ಸಿಕ್ಕಿದೆ, ಮತ್ತೊಂದು ಕಡೆ ತಲೆಬುರುಡೆ ಸಿಕ್ಕಿದೆ, ಅದು ಗಂಡು ಹೆಣ್ಣು ಗೊತ್ತಿಲ್ಲ, ಅದು ಕೂಡ FSL ಹೋಗಿದೆ. ಈ ರೀತಿಯಂತ ಸಾಕಷ್ಟು ಸುಳ್ಳು ಸುದ್ದಿ ಕೂಡ ಪ್ರಸಾರ ಮಾಡ್ತದೆ. ಆ ಒಂದು ಎಲ್ಲಾ ವರದಿಯನ್ನು ಕೂಡ ಬಹಿರಂಗ ಪಡಿಸಬೇಕಾಗಿರೋದು SIT ಅವರು, ಆದ್ರೆ ತನಿಖಾ ಹಂತದಲ್ಲಿರೋದಿಲ್ಲ. ಯಾವುದೇ ಕಾರಣ ಕೂಡ SIT ಅವರು ಏನನ್ನು ಕೂಡ ಹೇಳೋದಕ್ಕೆ ಬರೋದಿಲ್ಲ. ಈ ಕಾರಣದಿಂದಾಗಿ ಸರ್ಕಾರ ಕೂಡ ಸಾಕಷ್ಟು ಗೊಂದಲಕ್ಕೆ ಸಿಕ್ಕಿದೆ. ಇದೇ ಕಾರಣಕ್ಕಾಗಿ ಈ ಒಂದು ನಡೀತಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗ್ತಿದೆ, ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಿದೆ. ಇದೆಲ್ಲದೂ ಕೂಡ ತಾರ್ಕಿಕ ಅಂತ್ಯ ಆಡಬೇಕಂತ ಹೇಳ್ಬಿಟ್ಟು SIT ಅನ್ನು ಕೂಡ ರಚನೆ ಮಾಡೋದು. ಹೀಗಾಗಿ 11 ಗಂಟೆಗೆ ನಡೆಯುವಂತ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಒಂದ್ ಕಡೆ ಶಾಂತಿಯನ್ನ ಕಾಪಾಡಬೇಕು, ಮತ್ತೊಂದು ಕಡೆ ಸ್ಥಳೀಯರನ್ನು ಕೂಡ ವಿಶ್ವಾಸ ತೆಗೆದುಕೊಳ್ಬೇಕು, ಶೋಧ ಕಾರ್ಯಾಚರಿಸಬೇಕು, ಮತ್ತೆ ಅವರು ರಿಪೋರ್ಟ್ ಅನ್ನು ಕೂಡ ತನಿಖೆಯನ್ನ ಮಾಡಬೇಕು. ಹೀಗಾಗಿ 11 ಗಂಟೆ ನಂತರ ಏನೆಲ್ಲ ನಡೆಯುತ್ತೆ ಅಂತ ಕಾದೋಟಕ್ಕಿದೆ. ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.